ಪ್ರೀತಿ ಹಲವರ ಬಾಳನ್ನ ಬೆಳಗಿದರೆ ಇನ್ನು ಕೆಲವರ ಬದುಕನ್ನ ಅಕ್ಷರಶಃ ನರಕವನ್ನಾಗಿಸಿದೆ. ಈ ಮಾತಿಗೆ ನೈಜ ಉದಾಹರಣೆ ಎಂಬಂತ ಘಟನೆ ಚಿಕ್ಕಮಗಳೂರು ನಗರದಲ್ಲಿಯೇ ಸಂಭವಿಸಿದೆ. ಪ್ರೀತಿ ನಿರಾಕರಿಸಿದಾಳೆ ಎಂಬ ಒಂದೇ ಕಾರಣಕ್ಕೆ ಕೋಪಗೊಂಡಿದ್ದ ಪಾಗಲ್ ಪ್ರೇಮಿ ನನಗೆ ಸಿಗದವಳು ಭೂಮಿಯ ಮೇಲೆ ಇರಬಾರದು ಎಂಬ ದುರುದ್ದೇಶದೊಂದಿಗೆ ಅಮಾನವೀಯ ಕೃತ್ಯ ಎಸಗಿದ್ದಾನೆ. ಮನಸೋ ಇಚ್ಛೆ ತಾಯಿ ಹಾಗೂ ಮಗಳ ಮೇಲೆ ರಾಡ್ನಿಂದ ಹಲ್ಲೆ ಎಸಗಿದ ಐನಾತಿ ಆಸಾಮಿ ಇದೀಗ ಪೊಲೀಸ್ ಠಾಣೆ ಅತಿಥಿಯಾಗಿದ್ದಾನೆ. ಇದೇ ಚಿಕ್ಕಮಗಳೂರಿನ ಶಂಕರ್ಪುರದ ನಿವಾಸಿಯಾದ ಕುಮಾರ್ ಎಂಬಾತ ಇದೇ ಏರಿಯಾದ ಕೃಪಾ ಎಂಬ ಯುವತಿಯನ್ನ ಕಳೆದ 5 ವರ್ಷಗಳಿಂದ ಪ್ರೀತಿಸುತ್ತಿದ್ದ, ಜೊತೆಯಲ್ಲಿ ಪೀಡಿಸುತ್ತಲೂ ಇದ್ದ. ಸದಾ ಪಾನಮತ್ತನಾಗಿ ಇರುತ್ತಿದ್ದ ಕುಮಾರ್ ಮೇಲೆ ಕಿಂಚಿತ್ತು ಒಲವಿಲ್ಲದ ಕೃಪಾ ಅನೇಕ ಬಾರಿ ನನ್ನ ಹಿಂದೆ ಬೀಳಬೇಡ ಎಂದು ಹೇಳುತ್ತಲೇ ಇದ್ದಳು. ಆದರೂ ಕ್ಯಾರೆ ಎನ್ನದ ಕುಮಾರ್ ಆಕೆಗೆ ಪ್ರೀತಿಯ ಹೆಸರಲ್ಲಿ ಇನ್ನಿಲ್ಲದ ಕಿರುಕುಳ ಕೊಡುತ್ತಲೇ ಇದ್ದ ಎನ್ನಲಾಗಿದೆ. ಕುಮಾರ್ ಕಾಟ ತಡೆಯಲಾರದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಯುವತಿ ಕೃಪಾ ದೂರು ದಾಖಲಿಸಿದಳು. ಬಳಿಕ ಠಾಣೆಗೆ ಕುಮಾರ್ನನ್ನ ಕರೆಸಿದ ಪೊಲೀಸರು ಬುದ್ಧಿ ಹೇಳಿ ಕಳುಹಿಸಿಕೊಟ್ಟಿದ್ದರು. ಆದರೆ ಪ್ರಯೋಜನವಂತೂ ಆಗಿರಲಿಲ್ಲ. ಕೃಪಾ ತನ್ನ ಮುಖವನ್ನೇ ನೋಡುತ್ತಿಲ್ಲ ಎಂಬುದು ಕುಮಾರ್ಗೆ ಯಾವಾಗ ತಿಳಿಯುತ್ತೋ ಆತ ಕೆರಳಿ ರಾಕ್ಷಸನಂತಾಗಿದ್ದ. ಕೃಪಾ ಈ ಭೂಮಿ ಮೇಲೆ ಇರಬಾರದು ಎಂದು ಡೆಡ್ಲಿ ಅಟ್ಯಾಕ್ ಪ್ಲಾನ್ ಮಾಡಿದ್ದ. ಕೃಪಾ ಬೆಳಿಗ್ಗೆ ತನ್ನ ತಾಯಿಯನ್ನ ಕೆಲಸದ ಸ್ಥಳಕ್ಕೆ ಬಿಡಲು ತೆರಳಿದ್ದಳು. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆ ಬಳಿ ತಾಯಿ ಮಗಳಿಗೆ ಕುಮಾರ್ ಎದುರಾಗಿದ್ದಾನೆ. ಕೈಯಲ್ಲಿ ರಾಡ್ ಹಿಡಿದಿದ್ದ ಕುಮಾರ್ ತಾಯಿ ಹಾಗೂ ಮಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತಾಯಿ ಹಾಗೂ ಮಗಳನ್ನ ಅಲ್ಲಿಯೇ ಬಿಟ್ಟು ಸೀದಾ ಪೊಲೀಸ್ ಠಾಣೆಗೆ ತೆರಳಿದ್ದಾನೆ. ಪೊಲೀಸರ ಬಳಿ ಹೋಗಿ ನಾನು ಕೊಲೆ ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ. ಇನ್ನು ಹಲ್ಲೆಯ ತೀವ್ರತೆಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಕೃಪಾಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಆಕೆಯ ಸ್ಥಿತಿ ಗಂಭೀರವಾಗಿದೆ. ಜೀವನ್ಮರಣ ಹೋರಾಟ ನಡೆಸುತ್ತಿರುವ ಯುವತಿಗೆ ಐಸಿಯುವಿನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತ ಹಲ್ಲೆಗೊಳಗಾದ ತಾಯಿಯನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.